ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಯಂಕಾಲ. ಯಾಕಂದರೆ ಬೆಳಗ್ಗೆನೇ ನಾನು ಎದ್ದು ಲೇಟಾಗಿ ರಾತ್ರಿ ಮಲ್ಕೊಂಡಿದ್ದೆ. ಬೆಳಗ್ಗೆ ಬೇಗ ಎದ್ದು ಕಾಲೇಜ್ ಹತ್ರ ಹೋಗಿ ಕಾಲೇಜ್ ಹತ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದಿದ್ದೀನಿ. ಇವಾಗ ಬಂದಿರೋದ್ರಿಂದ ಮನೆಗೆ ಹೋಗಿ ರೆಡಿಯಾಗಿ ಮತ್ತೆ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ನಾನು ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮಾಮ ಏನೋ ತಂದಿದ್ದಾರೆ ಅಂತ, ನನ್ನ ಬರ್ತಡೇ ಇತ್ತಲ್ಲ, ಗಿಫ್ಟ್ ಏನೋ ತಂದಿದ್ದಾರೆ ಅಂತ ಅದು ಈಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ನಮ್ಮ ಮಾಮನ ಮನೆ, ಅಲ್ಲಿ ಹೋಗಿ ಈಸ್ಕೊಂಬರೋಣ. ಆ್ಯಂಡ್ ನಿನ್ನೆ ಯಾರು ಗಿಫ್ಟ್ ಕೊಟ್ಟಿದ್ರು ಎಲ್ಲ ಓಪನ್ ಮಾಡೋಣ. ಲೆಟ್ಸ್ ಗೋ ಗಾಯ್ಸ್. ಇವತ್ತು ಸಕ್ಕತ್ತಾಗಿರುತ್ತೆ ಈ ವಿಡಿಯೋ, ಮಾತ್ರ ಕೊನೆ ಗಂಟೆ ನೋಡಿ. ಆ್ಯಂಡ್ ನನಗೆ 3-4 ಗಿಫ್ಟ್ ಬಂದಿದೆ, ಆ ವಿಡಿಯೋ ತೋರಿಸ್ತೀನಿ. ಆ್ಯಂಡ್ ಯಾರು ಕೊಟ್ಟಿರೋರಿಗೆ ಎಲ್ಲರಿಗೂ ಹೇಳ್ತೀನಿ. ಲೆಟ್ಸ್ ಗೋ. ಅವ್ರ ಹೆಸರು ಹೇಳೋಕ್ಕಾಗಲ್ಲ ಅನ್ಕೊತೀನಿ, ಹೆಸರು ಹೇಳಲ್ಲ. ಆ್ಯಂಡ್ ಯಾರು ಏನು ಕೊಟ್ಟಿದ್ದಾರೆ ಅದೆಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ನಮ್ಮ ಅಜ್ಜಿ ಮಾತಾಡಿಸ್ಕೊಂಡು, ನಮ್ಮ ಮಾಮನ ಮಾತಾಡಿಸ್ಕೊಂಡು, ನಮ್ಮ ಮತ್ತೆ ಮಾತಾಡಿಸ್ಕೊಂಡು ಸಾಯಂಕಾಲ ಬರೋಣ. ಡೈಲಿ ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ, ಮೀನು ಅತ್ತೆ ಮನೆಗೆ. ಸೊ ಬನ್ನಿ ಹೋಗ್ಬಿಟ್ಟು ಬರೋಣ. ಗಾಯ್ಸ್, ನಾನು ಫಸ್ಟ್ ಗಿಫ್ಟ್ ಓಪನ್ ಮಾಡ್ತಿರೋದಿದೆ. ಮಾಮ ತಿನ್ನಿಸ್ರಿ, ಸ್ವೀಟ್ ನೋಟ್ಟು ತಿನ್ನಿಸ್ಬೇಕು ಅಂತ ಬರ್ತಡೆ ತಿನ್ನಿಸ್ಬೇಕು. ಪಲಾವ್ ಮಾಡಿಲ್ವಾ? ಅದೇ ಗಾಯ್ಸ್, ಫಸ್ಟ್ ಗಿಫ್ಟ್ ನಮ್ಮ ಅಮ್ಮ ಸ್ವೀಟ್ ಕೊಟ್ಟವ್ರು ನೋಡಿ. ನೀನು ಇಸ್ಕೊಂಡು ಇವಾಗ ತಿಂದು ಸ್ವಲ್ಪ ತಿದ್ದೆ ಅಲ್ಲಿ ಹೋಗ್ಬಿಟ್ಟು ಮೇಲೆ ಬೇರೆ ಗಿಫ್ಟ್ ಓಪನ್ ಮಾಡ್ತೀನಿ. ಗಾಯ್ಸ್, ಫೈನಲಿ ಮನೆಗೆ ಬಂದು ಊಟ ಗಿಟ ಎಲ್ಲ ಮಾಡಿ. ಆ್ಯಂಡ್ ಮೇನ್ ಕಾನ್ಸೆಪ್ಟ್ ಈ ವಿಡಿಯೋದು ಮೈಕ್ ವರ್ಕ್ ಆಗ್ತಿದೆ ಅನ್ಕೊತೀನಿ. ಮೇನ್ ಕಾನ್ಸೆಪ್ಟ್ ಬಂದು ಗಿಫ್ಟ್ ರಿವೀಲ್ ಮಾಡಬೇಕಾಯಿತು. ಸೊ ಅದಕ್ಕೆ ಬೆಳಗ್ಗೆ ವ್ಲಾಗ್ ಮಾಡಿರಲಿಲ್ಲ. ಸೊ ಬನ್ನಿ ಇವಾಗ ಫಸ್ಟ್ ಗಿಫ್ಟ್. ಆ್ಯಕ್ಚುಲಾಗಿ ಗಿಫ್ಟ್ ನೋಡಿದ್ದೀರಾ. ಆ್ಯಂಡ್ ಮತ್ತೇನು ಅಂತ ತೋರಿಸ್ತೀನಿ. ಮತ್ತೆ ಗಿಫ್ಟ್ ಇದು ಏನು ಅಂತ ಕೊಟ್ಟಿರೋದು ನಂದೊಂದು ಫೋಟೋ ಫ್ರೇಮ್ ಗಾಯ್ಸ್. ಬರ್ತಡೇಗೆ ಮುಂಚೆನೇ ಸಿಕ್ಕಿದ್ದು ನನಗೆ, ವಾರದ ಮುಂಚೆನೇ ನನ್ನ ಫೋಟೋ ಫ್ರೇಮ್ ಸಿಕ್ಕಿದೆ ಒಂದು. ಇದು ನನ್ನ ಫಸ್ಟ್ ಗಿಫ್ಟ್ ಗಾಯ್ಸ್. ಯಾರು ಕೊಟ್ಟಿದ್ದೀರಾ ಅಂತ ಗೊತ್ತಿಲ್ಲ, ದಯವಿಟ್ಟು ಕಮೆಂಟ್ ಹಾಕಿ ಯಾರು ಕೊಟ್ಟಿದ್ದೀರಾ ಅಂತ. ಸೊ ನೆಕ್ಸ್ಟ್ ಗಿಫ್ಟ್ಗೆ ಹೋಗೋಣ. ನೆಕ್ಸ್ಟ್ ಗಿಫ್ಟ್ ಬಂದು ಇದೊಂದು ಶರ್ಟ್. ಟಂಟಣ್ ಗಾಯ್ಸ್, ಈ ಶರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಶರ್ಟ್ ಸಕ್ಕತ್ತಾಗಿದೆ ಗಾಯ್ಸ್, ಶರ್ಟ್ ಮಾತ್ರ. ಆ್ಯಂಡ್ ಇದು ಯಾರು ಕೊಟ್ಟರು ಅಂತ ಹೇಳೋಕ್ಕಾಗಲ್ಲ. ಸಾರಿ, ಯಾರು ಹೆಸರು ಹೇಳ್ತಿಲ್ಲ ಗಾಯ್ಸ್, ಮುಂಚೆನೇ ಹೇಳಿದ್ದೀನಿ ನಾನು, ಯಾರು ಹೆಸರು ಹೇಳಲ್ಲ. ಈ ಶರ್ಟ್ ಕೊಟ್ಟಿರೋ ಗಾಯ್ಸ್ ನನ್ನ ಕಾಲೇಜ್ ಫ್ರೆಂಡ್ ಒಬ್ಬರು ಕೊಟ್ಟಿರೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಯಾರು ಕೊಟ್ಟಿರೋದು. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟ್ ಇದೊಂದು ಶರ್ಟ್ ಇದೆ ಗಾಯ್ಸ್. ಇದು ನಾನು ವೀಡಿಯೋದಲ್ಲಿ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಇದು ಅಷ್ಟೇ ಗಾಯ್ಸ್, ಗಿಫ್ಟ್ ಬಂದಿರೋದು. ಸೆಲೆಕ್ಟ್ ಮಾಡಿರೋದು ನಾನಾಗಿದ್ರು, ಗಿಫ್ಟ್ ಬಂದಿರೋದು ಇದನ್ನು. ಈ ಶರ್ಟು ಅಷ್ಟೇ ಗಾಯ್ಸ್, ಸಕ್ಕತ್ತಾಗಿದೆ ಈ ಶರ್ಟು. ಥ್ಯಾಂಕ್ ಯು ಸೋ ಮಚ್ ಯಾರು ಕೊಡಿಸಿರೋ ಈ ಶರ್ಟು. ಆ್ಯಂಡ್ ಯಾರು ಗಿಫ್ಟ್ ಮಾಡಿದ್ದಾರೋ ಥ್ಯಾಂಕ್ ಯು ಸೋ ಮಚ್. ಇದು ಕಾಲೇಜ್ ಫ್ರೆಂಡೇ ಕೊಟ್ಟಿರೋದು. ಆ್ಯಂಡ್ ಲಾಸ್ಟ್ ಗಿಫ್ಟ್ ಗಾಯ್ಸ್, ಇದು ನನ್ನ ಸ್ಕೂಲ್ ಫ್ರೆಂಡ್ ಕೊಟ್ಟಿರೋದು ಗಾಯ್ಸ್. ಬನ್ನಿ, ಪ್ಯಾಕ್ ಆಗಿದೆ. ಪ್ಯಾಕ್ ಎಲ್ಲ ಕ್ಲೀನಾಗಿ ಓಪನ್ ಮಾಡೋಣ. ಗಾಯ್ಸ್, ನನ್ನ ಕಾಲೇಜ್ ಫ್ರೆಂಡು ಹೇಳಿದ್ನಲ್ಲ, ಅವ್ರು ತುಂಬ ಅಬ್ಸರ್ವ್ ಮಾಡಿದ್ದಾರೆ. ಆ್ಯಂಡ್ ಐ ಯೂಸ್ ಟು ಟೆಲ್ ಗಾಯ್ಸ್, ನನಗೆ ಶರ್ಟ್ ಬೇಕು ಬ್ಲೂ ಕಲರ್ದು ಅಂತ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಸತಿ ಗೋವಾಗೆ ಹೋದಾಗ. ಆ್ಯಂಡ್ ಅದೇ ಶರ್ಟ್ ತೊಗೊಬಂದು ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಕ್ರಾಪ್ ಶೋಲ್ಡರ್ ಶರ್ಟ್ ತೊಗೊಬೇಕಾಗಿತ್ತು, ಅದಕ್ಕೆ ಈ ಶರ್ಟ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರು ಕೊಟ್ಟಿದ್ರು. ಆ್ಯಂಡ್ ಈ ಗಿಫ್ಟ್ ಕೊಟ್ಟಿರೋರ್ಗೂ ತುಂಬ ತುಂಬ ಥ್ಯಾಂಕ್ಸ್. ಇಟ್ ಮೀನ್ಸ್ ಅ ಲಾಟ್ ಗೈಸ್. ಗೈಸ್, ಏನೋ ಪ್ಯಾಕೇಜಿಂಗ್ ಇದೆ ನೋಡಿ. ಏನೋ ಇನ್ಸ್ಟಾಗ್ರಾಮ್ದು ಏನೇನೋ ಸ್ಕ್ಯಾನರಲ್ಲಿ ಹಾಕಿದ್ದಾರೆ ಹಿಂದ್ಗಡೆ. ಸೊ ಬನ್ನಿ, ರೆಕಾರ್ಡ್ ಆಗಿದೆಯಲ್ಲಪ್ಪ. ಗಾಯ್ಸ್, ನನ್ನ ತಮ್ಮ ಕ್ಯಾಮ್ರಾಮ್ಯಾನ್ ಆಗಿ ನಂಗೆ ಸಪೋರ್ಟ್ ಮಾಡ್ತಿರೋದು. ಥ್ಯಾಂಕ್ ಯು ಜೀವನ್. ಗಾಯ್ಸ್, ಇನ್ನೊಂದು ಕ್ರೇಜಿ ಹೇಳ್ತೀನಿ ಲಾಸ್ಟ್ಗೆ. ನಮ್ಮ ಜೀವನ್ ಗಿಫ್ಟ್ ತರಿಸಿದ ಏನಾಗಿತ್ತು ಅಂತ ಹೇಳ್ತೀನಿ ತಡೀರಿ. ಅದು ಪಾಪ ರಿಟರ್ನ್ಗೆ ಹಾಕೋನು ಪಾಪ ಜೀವನ್. ಅದು ನೋಡೋಣ, ಇದೇನೋ ಗಿಫ್ಟ್ ನೋಡೋಣ. ಪರ್ಫ್ಯೂಮ್ ಅನ್ಕೊತೀನಿ ಗಾಯ್ಸ್, ಪರ್ಫ್ಯೂಮ್ ಥರ ಡಬ್ಬ ಐತಿದು. ನೋಡೋಣ ಏನಿದು ಅಂತ. ಗಾಯ್ಸ್, ಹಿಂಗಿದೆ ಒಳಗಡೆ. ಓ, ವಾಚ್ ಗೈಸ್, ವಾಚ್ ಬಂದಿದೆ ಗಿಫ್ಟಾಗಿ. ಆ್ಯಂಡ್ ಏನೋ ಕಾರ್ಡ್ ಇದೆ. ವಾಚ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್
ವಾಚ್ ಯಾರು ಕೊಟ್ಟಿದ್ದೀರೋ ನನಗೆ ಗೊತ್ತು ಯಾರು ಕೊಟ್ಟಿದ್ದೀರೋ ಅಂತ, ಬಟ್ ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ ವಾಚ್. ಆ್ಯಂಡ್ ಇನ್ನೊಂದು ಇದೆ ಗೈಸ್, ಇಲ್ಲೇ ತೊಗೊಬರ್ತೀನಿ. ಇನ್ನೊಂದು ಗಿಫ್ಟ್ ಇದೆ, ಅದು ಇನ್ನೂ ಕ್ರೇಜಿ ಗಿಫ್ಟ್. ಗೈಸ್ ಇಲ್ಲಿ ಕಾಣಿಸ್ತಾ ಇದೆ ಜೀವನ್? ಹಾಂ ಗೈಸ್ ಇಲ್ಲಿ ಕೀ ಬಂದು ಗೈಸ್, ಇದು ಹ್ಯಾಂಡ್ ಕ್ರಾಫ್ಟ್ ಮಾಡಿರೋದು. ಇದಂತೂ ನನಗೆ ತುಂಬ ಇಷ್ಟ ಆಯಿತು ಗೈಸ್. ಇದಂತೂ ಕೈಯಿಂದ ಮಾಡಿರೋದು, ಇದನ್ನು ಅವರೇ ಶೇಪ್ ಎಲ್ಲ ಮಾಡಿ ಕೀ ಬೆನ್ಸ್ ಥರ ಮಾಡಿಕೊಟ್ಟಿದ್ದಾರೆ. ಇದನ್ನು ಕಾಲೇಜ್ ಫ್ರೆಂಡ್ ಕೊಟ್ಟಿದ್ದು ಇನ್ನೊಬ್ಬರು. ಥ್ಯಾಂಕ್ ಯು ಸೋ ಮಚ್ ಯಾರು ನನಗೆ ಗಿಫ್ಟ್ ಕೊಟ್ಟಿದ್ದೀರಾ. ನಾನು ಯಾರ್ದಕ್ಕೂ ಯಾವುದನ್ನು ಕಂಪೇರ್ ಮಾಡ್ತಿಲ್ಲ ಗೈಸ್, ಗಿಫ್ಟ್ ಯಾರ್ಯಾರು ಕೊಟ್ಟಿದ್ದಾರೆ ಅಂತ. ನನಗೆ ಗೊತ್ತು ಗಿಫ್ಟ್ ಕೊಟ್ಟೇ ಹಿಂಗೆ ಅಂತ ಇದ್ದೀವಿ ನಾವು. ಕೆಲವು ಗಿಫ್ಟೇ ಸಿಗೋಲ್ಲ, ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತು. ಆ್ಯಂಡ್ ನಾನು ಯಾವತ್ತೂ ಕಂಪೇರ್ ಮಾಡೋಕ್ಕೆ ಹೋಗಲ್ಲ ಗೈಸ್, ಯಾಕಂದರೆ ನಾನು ನೋಡಿದ್ದೀನಿ ಎಲ್ಲನೂ. ಆ್ಯಂಡ್ ಇದ್ದಿದ್ದು ಇದು 500 ರೂಪಾಯಿ ವಾಚು, ಇದು 1000 ರೂಪಾಯಿ ಶರ್ಟು ಅಂತ ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಅವ್ರು ನನಗೆ 1 ರೂಪಾಯಿ ಗಿಫ್ಟ್ ಕೊಟ್ಟಿದ್ರು, ಅದು ನನಗೆ ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ಎಷ್ಟೊಂದು ಜನ ಗಿಫ್ಟ್ ಕೊಡೋರು ಇರಲ್ಲ. ಆ್ಯಂಡ್ ಇನ್ನೆಷ್ಟೋ ಜನ ಬರ್ತಡೇನೇ ಮಾಡ್ಕೊಳ್ಳಲ್ಲ. ಇನ್ನೆಷ್ಟೋ ಜನ ಬರ್ತಡೇ ಮಾಡ್ಕೊಂಡ್ರು ಅವ್ರಿಗೆ ಯಾರು ವಿಶ್ ಮಾಡೋಕ್ಕಿರಲ್ಲ. ನನಗೆ ಯಾರ್ಯಾರು ವಿಶ್ ಮಾಡಿದ್ದೀರೋ ಅವ್ರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಗೈಸ್. ನಾನು ಖರ್ಚಂತ ಜಾಸ್ತಿ ಮಾಡೋಕ್ಕೋಗಿಲ್ಲ ಬರ್ತಡೇಲಿ, ನನ್ನ ಫ್ರೆಂಡ್ಸ್ಗೂ ಯಾರಿಗೂ ಜಾಸ್ತಿ ಖರ್ಚು ಮಾಡೋಕ್ಕೋಗಿಲ್ಲ. ಆ್ಯಂಡ್ ಐ ಹ್ಯಾವ್ ಗಿವನ್ ಸಮಥಿಂಗ್, ಬೇರೆಗೇನೋ ಕೊಡ್ಸಿದ್ದೀನಿ. ಆ್ಯಂಡ್ ಬೇರೆ ಒಳ್ಳೆದಾಗ ಕೊಟ್ಟಿದ್ದೀನಿ ಕಾಸನ್ನ. ಆ್ಯಂಡ್ ನಾನು ಬೇರೆ ಕಡೆ ಊಟಕ್ಕೆಲ್ಲ ಖರ್ಚು ಮಾಡಿಲ್ಲ ಗೈಸ್. ನಾನು ಫ್ಯಾನ್ಸಿ ರೆಸ್ಟೋರೆಂಟ್ಗೆಲ್ಲ ಹೋಗಿ ತುಂಬ ಕಾಸು ಖರ್ಚು ಮಾಡಿಲ್ಲ. ಯಾರು ಕೊಡಬೇಕಾಗಿದ್ದ ಕಾಸು ಅವ್ರು ಕೊಟ್ಟಿದ್ದೀನಿ. ನಾನು ಫ್ಯಾನ್ಸಿ ರೆಸ್ಟೋರೆಂಟ್ಗೆ ಹೋದರೆ ಮಾತ್ರ ಪಾರ್ಟಿ ಮಾಡ್ದಂಗೆ ಇಲ್ಲ ಅಂದಿಲ್ಲ ಗೈಸ್. ಕೆಲವ್ರಿಗೊಂದು ಊಟ ಮಾಡೋಕ್ಕೂ ಊಟ ಇರಲ್ಲ, ಉಳ್ಕೊಳ್ಳೋಕ್ಕಾಗಲಿ. ಫ್ಯಾಮಿಲಿ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ ಕೇಳೋಕ್ಕೆ. ಸೊ ಅದಕ್ಕೆ ನೀವು ಯಾವತ್ತೂ ಅದಕ್ಕೆ ಗೌರವ ಕೊಡಿ. ಯಾರಿದ್ದರೆ ಹೆಲ್ಪ್ ಮಾಡ್ತಿದ್ರೆ ಹೆಲ್ಪ್ ತೊಗೊಳ್ಳಿ, ನೀವು ಹೆಲ್ಪ್ ಮಾಡಿ ಬೇರೆಯವ್ರಿಗೆ. ತುಂಬ ಜನ ನೋಡಿದ್ದೀನಿ ಗೈಸ್ ಕಷ್ಟಪಡೋರು. ಆ್ಯಂಡ್ ನಾನು ಆ ಕಷ್ಟದಿಂದ ಬಂದಿದ್ದೀವಿ ನಾವು, ನಮಗೆ ಗೊತ್ತು. ಬರ್ತಡೇ ಮಾಡ್ಕೊಳಕ್ಕೆ ಬಟ್ಟೆ ಇರಲಿಲ್ಲ, ತೊಗೊಂಡಿಲ್ಲ ಬಟ್ಟೆ ಎಷ್ಟೊಂದು ವರ್ಷ. ನಾವು ಎಷ್ಟೊಂದು ಕೇಕ್ ಕಟ್ ಮಾಡಿಲ್ಲ. ಇವಾಗ ಮಾಡ್ತೀವಿ ಅಂದರೆ ನಾವು ಪುಣ್ಯ ಮಾಡಿದ್ದೀವಿ. ಎಷ್ಟೋ ಜನಕ್ಕೆ ಬಟ್ಟೆ ಹಾಕೊಳ್ಳೋಕ್ಕಿರಲ್ಲ ಗೈಸ್, ನಿಜವಾಗ್ಲೂ ಒತ್ತಿ ಹೇಳ್ತೀನಿ. ಬಟ್ಟೆ ಹಾಕೊಳ್ಳೋಕ್ಕಿರಲ್ಲ, ರೋಡಲ್ಲಿ ಇರ್ತಾರೆ. ಅವ್ರ ಬರ್ತಡೇ ಯಾವಾಗಂತಲೇ ಅವ್ರಿಗೆ ಗೊತ್ತಿರಲ್ಲ, ಆ ಥರನೂ ಇದ್ದಾರೆ. ಸೊ ಇದರಲ್ಲೇ ಖುಷಿಯಾಗಿಬಿಡಿ. ಆ್ಯಂಡ್ ಇನ್ನೊಂದು ದೊಡ್ಡವ್ರು ನೋಡ್ತಿದ್ರೆ ಅವ್ರಿಗೇನು ಹೇಳೋಕ್ಕೂ ಆಗಲ್ಲ. ಆ್ಯಂಡ್ ಅವ್ರು ತುಂಬ ಗೊತ್ತಿರುತ್ತೆ. ಯಾರು ಚಿಕ್ಕವ್ರು ನೋಡ್ತಿದ್ರೆ, ನನ್ನ ತಮ್ಮನ ಕ್ಲಾಸವ್ರಾಗಿರಲಿ, ನನ್ನ ಫ್ರೆಂಡ್ಸ್ ಆಗಿರಲಿ, ನನ್ನ ತಮ್ಮಂದಿರಾಗಿರಲಿ, ಯಾರು ನೋಡ್ತಿದ್ರೆ ಅಪ್ಪ ಅಮ್ಮ ಯಾರು ಬಟ್ಟೆ ಕೊಡಿಸಿದಾಗ ನಾವು ರೇಗಾಡಿದ್ದೀವಿ. ಅದು ತಪ್ಪು ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಯಾರು ಅಪ್ಪ ಅಮ್ಮ ಬಟ್ಟೆ ಕೊಡಿಸಿದಾಗ ನಾನು ಬಟ್ಟೆ ಹಾಕೊಳ್ಳಲ್ಲ, ಬಟ್ಟೆ ಚೆನ್ನಾಗಿಲ್ಲ, ಇದ್ಯಾರು ಹಾಕೊತಾರೆ ಬಟ್ಟೆ ಹೇಳ್ಬೇಡಿ ಗೈಸ್. ಆ ಕಾಸು ಕೂಡಿಕ್ಕೆ ನಿಮ್ಗೆ ಕೊಡ್ಸೋಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ ಅಪ್ಪ ಅಮ್ಮ ನಿಮ್ಮ ಖುಷಿಗೋಸ್ಕರ. ಆ್ಯಂಡ್ ಕೇಕ್ ತೊಗೊಬಂದಾಗ ಗಿಫ್ಟ್ ಕೊಡಿಸ್ದಾಗ ಇದ್ಯಾ ಗಿಫ್ಟು ಇಷ್ಟು ಕಡಿಮೆ ಬೇಡ, ನನಗೆ ದೊಡ್ಡ ಕಾಸಿನ ಬೇಕು ಅಂತ ಹೇಳೋಕ್ಕೆ ಹೋಗ್ಬೇಡಿ ಗೈಸ್. ಇರೋದ್ರಲ್ಲಿ ಖುಷಿಪಡಿ. ಆ್ಯಂಡ್ ನಿಮ್ಗೇನಾದ್ರು ಫುಲ್ಫಿಲ್ ಮಾಡ್ಕೊಬೇಕು ಅಂದರೆ, ಕಾರ್ ಆಗಿರಲಿ, ಬೈಕ್ ಆಗಲಿ, ಫ್ಯೂಚರಲ್ಲಿ ತೊಗೊಬೇಕು ಅಂದರೆ ನೀವು ನಿಮ್ಮ ಕಾಸನ್ನ ದುಡ್ದು ತೊಗೊಳ್ಳಿ. ಅದರಲ್ಲಿ ಸಿಗೋ ಮಜಾ ಬೇರೆ ಏನರಲ್ಲೂ ಸಿಗೋಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಗಿಫ್ಟ್ಸ್ ಎಲ್ಲ ಕೊಟ್ಟಿರೋರಿಗೆ. ತುಂಬ ಮೀನಿಂಗ್ ಇದೆ ಇದಕ್ಕೆ ನಾನು ಕೊಟ್ಟಿರೋರಿಗೆ. ಆ್ಯಂಡ್ ನನ್ನ ಕೈಲಿ ಎಷ್ಟಾಗುತ್ತೋ ಅದನ್ನು ವಾಪಸ್ ರಿಟರ್ನ್ ಮಾಡ್ತೀನಿ, ಯಾರಿಗೂ ನಾನು ಹಂಗೆ ಇಟ್ಕೊಳ್ಳಲ್ಲ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಅಷ್ಟೇ ಗೈಸ್, ತುಂಬ ಮಾತಾಡಿದ್ದೀನಿ ಅಂದ್ಕೊತೀನಿ. ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನೋಡಿ ಗೈಸ್. ಫುಲ್ ಹೇಳಿದ್ದೀನಲ್ಲ ಬೆಳಗ್ಗೆ ಬೇಗ ನೋಡ್ತೀನಿ, ಎಲ್ಲ ರೆಡಿ ಆಗ್ತೀನಿ ಅಂತ. ಬೇಗ ನೆಕ್ಸ್ಟ್ ವಿಡಿಯೋ ನೋಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಅಷ್ಟೇ.